ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ರಾಜ್ಯದ ರಾಜಕೀಯ ವಲಯದಲ್ಲಿ ತಲೆವಾರಿ ಚರ್ಚೆಗಳು ನಡೀತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಅವರನ್ನು ಬಿಂಬಿಸುವ ಭರದಲ್ಲಿ ಅವರನ್ನ ಪಕ್ಷನಿಷ್ಠ, ನಾಯಕನಿಷ್ಠ ಅಂತ ಹೇಳೆಲ್ಲ ಬಿಂಬಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ವಸ್ತುಸ್ಥಿತಿಯನ್ನು ನಾಡಿನ ಜನತೆಯ ಮುಂದೆ ಇಡಬೇಕಾಗಿದ್ದು ಮಾಧ್ಯಮಗಳ ಕರ್ತವ್ಯ. ಹಾಗಾಗಿ ವಸ್ತುಸ್ಥಿತಿಯನ್ನು ಅರ್ಥಗಂಡು ಮಾಧ್ಯಮಗಳು ಅವರ ಬಗ್ಗೆ ಬಿಂಬಿಸ್ತವೆ. ವಾಸ್ತವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ಅವರು ಕಾಯಮ್ಮಾಗಿ ಇಷ್ಟರಾಗಿಲ್ಲ. ಅದು ಪಕ್ಷ ಇರ್ಬೋದು ಅಥವಾ ನಾಯಕರಿರ್ಬೋದು, ಎರಡಕ್ಕೂ ಅವರು ಸಂದರ್ಭೋಚಿತ ಅನುಕೂಲದಿಂದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಅಂತಕ್ಕಂಥದ್ದು ಅದನ್ನು ಭಾಳ ಹತ್ತಿರದಿಂದ ನೋಡಿದವರಿಗೆ ಮತ್ತು ವಾಸ್ತವದ ಹಿನ್ನೆಲೆಯಲ್ಲಿ ನೋಡಿದರೆ ಅರ್ಥ ಆಗ್ತದೆ. ಈಗ ಉದಾಹರಣೆಗೆ ಅವರು 1994 ಅಂದರೆ 34 ವರ್ಷಗಳ ಹಿಂದೆ ಏನು ಸಾತ್ನೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ 94ರಲ್ಲಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿತ್ತು. ಬಿ ಫಾರಮ್ಮೇ ಕೊಡಲಿಲ್ಲ. ಅಲ್ಲಿ ಉಜ್ಜಿನಹಳ್ಳಿ ರಮೇಶ್ ಅವರಿಗೆ ಕಾಂಗ್ರೆಸ್ ಬಿ ಫಾರಂ ಕೊಡ್ತು. ಆಗ ಇವರು ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸೈಕಲ್ ಗುರುತಿಗೆ. ಚಂದ್ರಶೇಖರ ಮೂರ್ತಿ ಅವರು ಕಾಂಗ್ರೆಸ್ ಟಿಕೆಟ್ ಕೊಡಲಿಕ್ಕೆ ಒಪ್ಪಿರಲಿಲ್ಲ. ಹೈಕಮಾಂಡು ಕೂಡ ಒಪ್ಪಿರಲಿಲ್ಲ. ಯಾಕಂದ್ರೆ ಇವ್ರ ಮೇಲೆ ಆಗಲೇ ಸಾಕಷ್ಟು ಅಲಿಗೇಷನ್ ಹೋಗಿತ್ತು. ಬಂಗಾರಪ್ಪನವರ ಸಂಪುಟದಲ್ಲಿ ಇದ್ದುಕೊಂಡು ಇದೆಲ್ಲ ಮಾಡಿದ್ದಾರೆ, ಭ್ರಷ್ಟಾಚಾರಗಳನ್ನು, ಪಕ್ಷ ವಿರೋಧದ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ದೂರು KPCCಯಿಂದ ಹಿಡಿದು ಪಾರ್ಲಿಮೆಂಟರಿ ಮೆಂಬರ್ ತಾವಿಂದ ಹಿಡಿದು AICC ಹೋಗಿ AICC ಅವರು ವರದಿಯನ್ನು ತರಿಸಿಕೊಂಡು ಸಂಬಂಧಪಟ್ಟಂತ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯ ಸದಸ್ಯರನ್ನ ಕರೆದು ವಿಚಾರಿಸಿದಾಗ ಅವರು ಕೂಡ ಅದನ್ನ ಹೇಳಿದ್ದಾರೆ. ಅದರ ಪ್ರಕಾರ ಅವರಿಗೆ ಸೀಟನ್ನು ಆವಾಗ ತಪ್ಪಿಸಲಾಗಿತ್ತು. ಆಗ ಸಾತ್ನೂರು ಕ್ಷೇತ್ರಕ್ಕೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿ ಒಂದು ಆ್ಯಡ್ ಆಗಿತ್ತು. ಅಲ್ಲಿಯ ಮತದಾರರು ಇದ್ದರು. ಹಾಗಾಗಿ ಆ ಭಾಗದ ಜನರಿಗೆ ವೋಟ್ ಕೊಡಬೇಕು ಅಂತ ಒಂದು ಲೆಕ್ಕಾಚಾರ ಹಾಕಿ ಒಮ್ಮೆ ಒಂದು ಅವಕಾಶ ಕೊಡಬೇಕು. ಈ ಭಾಗದಲ್ಲೇ ಗೆದ್ದು ಬಂದಿದ್ದಾರೆ, ಅವರಿಗೊಂದು ಅವಕಾಶ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಚಂದ್ರಶೇಖರ ಮೂರ್ತಿ ಅವರು ಮತ್ತು KPCC ಉಜ್ಜಿನಹಳ್ಳಿ ರಮೇಶ್ ಅವರಿಗೆ ಶಿಫಾರಸು ಮಾಡಿ ಬಿ ಫಾರಂ ಕೊಡಿಸಿತ್ತು. ಬಟ್ ಉಜ್ಜಿನಹಳ್ಳಿ ರಮೇಶ್ ಅವರು ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸಿಕೊಂಡವರಲ್ಲ, ಸೀಮಿತವಾಗಿದ್ದಂಥ ವ್ಯಕ್ತಿ. ಹಾಗಾಗಿ ಅದು ಇವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು, ಕಾರ್ಯಕರ್ತರು ಮತ್ತು ಮುಖಂಡರ ಕೊರತೆ ಅವರಿಗಿತ್ತು, ಇವ್ರು ಎನ್ಕ್ಯಾಶ್ ಮಾಡ್ಕೊಂಡು ಅದರ ಮಧ್ಯೆ ಬಹಳಷ್ಟು ಜನ ಹೋಗಿ ಹರಿಹರ ಬಸವರಾಜ್ರವ್ರಿಗೆ ಕೊಡಿ, ಅಥವಾ ಶಿವಲಿಂಗೇಗೌಡರು ತಂಬಿಶೆಟ್ಟರಿಗೆ ಕೊಡಿ, ಅಥವಾ ಹೊಸದುರ್ಗದ ಸಿದ್ದೇಗೌಡರಿಗೆ ಕೊಡಿ ಅಂತ ಹೇಳಿ ಚಂದ್ರಶೇಖರ ಮೂರ್ತಿ ಅವ್ರನ್ನ KPCC ಅವ್ರನ್ನ ಬಹಳಷ್ಟು ಜನ ಮನವಿ ಮಾಡಿಕೊಂಡ್ರು. ಇಲ್ಲಾಂದ್ರೆ ತೊಂದರೆ ಆಗ್ತದೆ, ತುಂಬಾ ಹೀನಾಯ ಸ್ಥಿತಿಗೆ ಹೋಗ್ತೀವಿ ಅಂತ. ಆದ್ರೆ ಅವತ್ತಿನ ಸಂಸದರು ಮತ್ತೆ KPCC ಅವರು ಹೇಳೋದು, ಒಂದು ಸಾರಿ ಬಿ ಫಾರಂ ಕೊಟ್ಟ ಮೇಲೆ ಪಾರ್ಟಿ ತನ್ನ ಇದನ್ನ ಬದಲಾಯಿಸೋದಿಲ್ಲ, ನಿಲುವನ್ನು ಬದಲಾಯಿಸಲ್ಲ, ಎಲ್ಲ ಕೆಲಸ ಮಾಡಿ ಅಂತ ಹೇಳಿದ್ರು. ಅದರಂತೆ ಕೆಲಸ ಮಾಡಿದ್ರು. ಇವರು ಎಲ್ಲ ನಾಯಕರುಗಳನ್ನ ಆಮೇಲೆ ಕಾರ್ಯಕರ್ತರುಗಳನ್ನ ಕೊಂಡ್ಕೊಂಡ್ರು, ಹಣದಲ್ಲಿ ಪರ್ಚೇಸ್ ಮಾಡಿದ್ರು. ಆಮೇಲೆ ಏನೇನು ಚುನಾವಣೆ ಕಸರತ್ತು ನಡೆಸಬೇಕು ಅದರಂತೆ ನಡೆಸಿದ್ರು. ಜೊತೆಗೆ ಸಿಂಧ್ಯಾರವರ ಸಪೋರ್ಟ್ನ ಪಡ್ಕೊಂಡು ಜನತಾದಳದಲ್ಲೂ ಕೂಡ ಒಳೆಯಟ ಮಾಡೋದ್ರಿಂದ ಇವರು ಅವತ್ತು ಗೆದ್ದು ಬರಲಾಯಿತು. ಅವತ್ತು JDS ನಿಂದ ಜನತಾದಳದಿಂದ UK ಸ್ವಾಮಿ ಅಂತಕ್ಕಂಥವ್ರು ಸ್ಪರ್ಧೆ ಮಾಡಿದ್ರು. ಅವತ್ತೇನಾದ್ರೂ ಜನತಾದಳದಲ್ಲಿ ಅವಕಾಶ ಕೊಟ್ಟಿದ್ರೆ ಅವರು ಪಾರ್ಟಿ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ರು. ಆದ್ರೆ DK ಸ್ವಾಮಿ ಮತ್ತು DK ಶಿವಕುಮಾರ್ ಇಬ್ರು ಕಂಠಸೆ ಕಳಸರಾಗಿದ್ದರು. ಆದ್ರೂ ಕೂಡ ರಾಜಕೀಯವಾಗಿ ಬದ್ಧವೈರಿಗಳು. ಈ ದಿಸೆಯಲ್ಲಿ ಬಹಳ ದೊಡ್ಡ ಮಟ್ಟದ ಫೈಟ್ ನಡೀತು. ಫೈಟ್ ನಡೆದಾಗ UK ಸ್ವಾಮಿ ಅವರು ವಾಸ್ತವದಲ್ಲಿ ಗೆದ್ದಿದ್ರು. ಆದರೆ ಅವತ್ತಿನ ಚುನಾವಣಾಧಿಕಾರಿಯಾಗಿದ್ದಂಥ ಗೋಲ್ಮಾಲ್ನಿಂದಾಗಿ ಫಲಿತಾಂಶದಲ್ಲಿ ಏರುಪೇರು ಮಾಡಿ ಮಧ್ಯರಾತ್ರಿಯಲ್ಲಿ ಚುನಾವಣಾ ಫಲಿತಾಂಶವನ್ನು ಘೋಷಣೆ ಮಾಡಲಾಯಿತು. ತದನಂತರ ಅವರು UK ಸ್ವಾಮಿಯವರು ಕೋರ್ಟ್ಗೆ ಹೋದ್ರು. ಕೋರ್ಟಿಂದ ತೀರ್ಪು ಬರೋದಕ್ಕೆ ಅವರು ಶಾಸಕಾವಧಿ ಮುಗಿದೋಗಿತ್ತು. ಇದು ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಅವರು ಲಾಯಲ್ ಆಗಿದ್ದಾರೆ, ಪಕ್ಷನಿಷ್ಠರು ಅಂತ ಹೇಳಲಿಕ್ಕೆ ಆಗ್ತದೆ. 94ರಲ್ಲಿ ಇವರಿಗೆ ಯಾಕೆ ಟಿಕೆಟ್ ನಿರಾಕರಿಸುವಂತ ಇವತ್ತು DK ಶಿವಕುಮಾರ್ ಹೇಳಿಲ್ಲ. 89ರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ರು. ಅವತ್ತಿನ ವಾತಾವರಣ ಏನಿತ್ತು, ಆ ಮೂಮೆಂಟ್ ಏನಿತ್ತು ಅದು ನಮ್ಗೆ ಗೊತ್ತಿದೆ. ನಾವು ಹತ್ರದಿಂದ ನೋಡಿದ್ದೇವೆ. ಯಾಕಂದ್ರೆ ನಮ್ಮ ತಾಲೂಕದವರು, ನಾನು ಆ ತಾಲೂಕಿನ ಪ್ರಜೆ.
ನಾಗರಿಕ ಮತ್ತು ಮತದಾರ ಕೂಡ ಹೌದು. ಹೀಗಾಗಿ ಅದರಿಂದ ಇವತ್ತಿಗೂ ಅವರು ಹೇಳಿಲ್ಲ. ಯಾಕೆ ನನಗೆ ನಿರಾಕರಿಸು ಅಂತ ಹೇಳಲೇ ಇಲ್ಲ. ಅವರು ಹೇಳ್ಬೇಕಾಗಿತ್ತಲ್ಲ, ಪಕ್ಷ ಅವ್ರಿಗೆ ಯಾಕೆ ಟಿಕೆಟ್ ಕೊಡಲು ನಿರಾಕರಿಸ್ತು ಅಂತ ಅವರೆಲ್ಲೂ ಹೇಳಲಿಲ್ಲ. ಕಾರಣ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ರಿಂದ, ಪಕ್ಷಕ್ಕೆ ದ್ರೋಹ ಬಗ್ದಿದ್ರಿಂದ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿತ್ತು. ಮತ್ತೆ ಬಂಗಾರತ್ನ ನಂತರ ಮೊಯ್ಲಿ ಅವರು ಬಂದು, ಮೊಯ್ಲಿ ಅವ್ರ ಸಂಪುಟದಲ್ಲಿ ಯಾಕೆ ಅವ್ರಿಗೆ ಮುದ್ರೆ ಆಗಲಿಲ್ಲ? ಅವರು ಅಷ್ಟೊಂದು ಪ್ರಾಮಾಣಿಕ ಆಗಿದ್ದಿದ್ರೆ ಕೊಡ್ಬೇಕಾಗಿತ್ತಲ್ಲ, ಅವ್ರಿಗೆ ಆಗ್ಬೇಕಾಗಿತ್ತಲ್ಲ. ಮೊಯ್ಲಿ ಅವ್ರ ಸಂಪುಟದಲ್ಲಿ ಇವ್ರು ತಗೊಳ್ಳಿಲ್ಲ. ಹೀಗೆ ಇವರ ಇಷ್ಟೇ ಯಾರಿಗೆ ಯಾವಾಗ ಅನ್ನೋದು ಅದು ಸಂದರ್ಭೋಚಿತವಾಗಿ ನಡೆದಿದೆ. ಇದು ಒಂದು ಘಟ್ಟ. ಎರಡನೇದು, 96ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಸಭೆಗೆ ನಿಂತಾಗ ಚಂದ್ರಶೇಖರ್ ಮೂರ್ತಿ ಅವರು ಅವ್ರ ಪ್ರತಿಸ್ಪರ್ಧಿ ಇದ್ರು. ಇವರು ಕಾಂಗ್ರೆಸ್ ಪಾರ್ಟಿಯೆಲ್ಲ ಇದ್ದುಕೊಂಡು ಅವರಿಗೆ ವಿರೋಧ ಮಾಡಿದ್ರು. ಕುಮಾರಸ್ವಾಮಿ ಅವರಿಗೆ ಪರವಾಗಿ ಕೆಲಸ ಮಾಡಿದ್ರು. ಉತ್ತರಳ್ಳಿ ರಮೇಶ್ ಇರ್ಬೋದು, ಇವ್ರು ಇರ್ಬೋದು, ಆನೇಕಲ್ನ ಕೇಶವಮೂರ್ತಿ ಅವರು ಇರ್ಬೋದು. ಯಾಕಂದ್ರೆ ಇವತ್ತು ಲಿಂಗಪ್ಪನವ್ರು ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಸಿಎಂ ಲಿಂಗಪ್ಪನವ್ರು ರಾಮನಗರದ ಮಾಜಿ ಶಾಸಕರಿಗೆ ಜೀವಂತವಾಗಿದ್ದಾರೆ ಹೇಳ್ತಾರೆ. ಎಚ್ ಎಂ ರೇವಣ್ಣ ಹೇಳ್ತಾರೆ ಹೇಗೆ ಚಂದ್ರಶೇಖರ್ ಮೂರ್ತಿ ಅವ್ರನ್ನ ಸೋಲಿಸಲಾಯಿತು ಅಂತ. ಯಾರ್ಯಾರು ಅದಕ್ಕೆ ಮಾಡಿದ್ರು, ಅದರ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರ ಕೈವಾಡ ಏನಿತ್ತು, ಅವರ ಮಸಲಾತಿ ಏನಿತ್ತು ಅನ್ನೋದನ್ನು ಇಲ್ಲಿ ಗೊತ್ತಿರ್ತಕ್ಕಂಥದ್ದು. ಈ ಸತ್ಯವನ್ನು ಮರೆಮಾಚಿ ಅದು ಅವ್ರನ್ನ ನಿಷ್ಠೆ ಅನ್ನಲ್ಲ. ಅವ್ರ ಸಂಘಟನಾ ಶಕ್ತಿ ಇದೆ, ಅವ್ರ ಒಳ್ಳೆ ಫಂಡ್ ರೈಸರ್ಸು, ಅದೆಲ್ಲ ಗೊತ್ತಿದೆ. ಅದರಲ್ಲಿ ಎರಡು ಮಾತಿಲ್ಲ, ಅವ್ರಿಗೆ ಸಂಘಟನೆ ಇದೆ. ಅವತ್ತಿ ಕಾಲಕ್ಕೆ ಈಗ ಅನಿವಾರ್ಯ ಕಾರ್ಯಕ್ಕೆ ಅವರು ಇರ್ಬೋದು, ಪಕ್ಷನಿಷ್ಠೆ ಇಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ಹಾಗಂತೇಳಿ ಅವ್ರು ಸಂಪೂರ್ಣ ಪಕ್ಷನಿಷ್ಠರು ನಾಯಕನಿಷ್ಠರು ಅಂತಲ್ಲ. ಆದ್ರೆ ಯಾಕೆ ಬಂಗಾರಪ್ಪನವ್ರು ಕರೆದು ಹೈಕಮಾಂಡ್ ಬೇಡ ಅಂತ ಹೇಳಿದ್ರು ಕೂಡ ಅವ್ರ ಬಂಗಾರಪ್ಪನವ್ರು ಕರೆದು ಅವ್ರಿಗೆ ಮಂತ್ರಿ ಮಾಡಿದ್ರು. ಬಂಗಾರಪ್ಪನವ್ರು ಪಾರ್ಟಿ ಬಿಟ್ಟು ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕ ಯಾಕೆ ಹೋಗ್ಲಿಲ್ಲ? ಆರ್ ವಿ ದೇವರಾಜ್ ಅವರು ಹೋದ್ರು, ನಜೀರ್ ಅಹಮದ್ ಹೋದ್ರು, ಇವ್ರು ಯಾಕೆ ಹೋಗ್ಲಿಲ್ಲ? ಇವ್ರಿಗೆ ಮಂತ್ರಿ ಮಾಡಿದ್ರು. ಎಲ್ಲಿ ಇವರ ನಾಯಕ ನಿಷ್ಠೆ ಎಲ್ಲಿತ್ತು? ಎಸ್ ಎಂ ಕೃಷ್ಣ ಅವರು ಬಿಜೆಪಿಗೆ ಹೋದಾಗ ಯಾಕೆ ಹೋಗಿಲ್ಲ ಅವರು? ಈ ರೀತಿ ವ್ಯಾಖ್ಯಾನ ಮಾಡುವಾಗ, ವಿಶ್ಲೇಷಣೆ ಮಾಡುವಾಗ ಹೇಳ್ತಾರಲ್ಲ, ಸಮರ್ಥನೆಗೆ 1000 ಮನೋಧರ್ಮಗಳಿವೆ. ಆ ರೀತಿ ನಾವು ಸಮರ್ಥನೆ ಯಾವ ರೀತಿ ಬೇಕಾದ್ರೆ ಮಾಡ್ಕೋಬಹುದು. ಅದರ ವಾಸ್ತವವನ್ನು ಜನರ ಮುಂದೆ ಹೇಳಬೇಕಾದದ್ದು ಮಾಧ್ಯಮಗಳ ಕರ್ತವ್ಯ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ಪಕ್ಷನಿಷ್ಠೆಯಿಂದಾಗಲಿ, ವ್ಯಕ್ತಿ ನಿಷ್ಠೆ ಆಗಲಿ, ನಾಯಕ ನಿಷ್ಠೆ ಆಗಲಿ ಅವ್ರಿಗಿಲ್ಲ. ಅನಿವಾರ್ಯ ಸಂದರ್ಭ ಅನ್ವೇಷಣವಾಗಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಮಾಡಿದ್ದಾರೆ. ಹಾಗಾದ್ರೆ ಅವರು ಅಷ್ಟೊಂದು ಪಕ್ಷನಿಷ್ಠ ಆಗಿದ್ರೆ ಶಿಂದೆ ಅವ್ರ ಜೊತೆ ಯಾಕೆ ಅವರು ಒಡಂಬಡಿಕೆ ಮಾಡ್ಕೊಂಡ್ಬಂದ್ರು? ಮರ್ಲಿಂಗೌಡ್ರನ್ನ ಯಾಕೆ ಸೋರಿಸಿದ್ರು? ವಿಸ್ಮಯದ ಕಥೆ ಅಂದ್ರೆ, ಇವತ್ತು ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ಕಾರಣಗಳನ್ನ ಇಟ್ಟುಕೊಂಡು ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸೂಚಿಸಿದ್ದಾರೆ ಅನ್ನೋದೇ ನನಗೆ, ನಮ್ಮಂತವರಿಗೆ, ನನ್ನ ಪತ್ರಕರ್ತನಾಗಿ ನಮ್ಮಂತವರಿಗೆ ಬಹಳ ಗಾಬರಿ ಆಗಿದೆ. 2003ರಲ್ಲಿ ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಮನವಿಯನ್ನ ಕೊಡ್ತಾರೆ ಸಂಘಟನೆಗಳು. ಮುನಿಯಪ್ಪನವರು ಇದ್ದಾರೆ ಈಗ ಮಾಜಿ ಮುಖ್ಯಮಂತ್ರಿ, ಮಾಜಿ ಮಂತ್ರಿ ಆಗಿದ್ದಾರಲ್ಲ ಕೆ ಎಚ್ ಮುನಿಯಪ್ಪನವರು, ಅವ್ರ ಮೂಲಕನೇ ಒಂದು ಮನವಿಯನ್ನ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಕ್ರಿಮಿನಲ್ ಅಫೆನ್ಸ್ಗಳೇನಿದೆ, ಅವ್ರ ಎಂತ ಕ್ರಿಮಿನಲ್ ರಾಜಕಾರಣಿ, ಅವರೆಷ್ಟು ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಮನವಿಯನ್ನ ಕೊಡ್ತಾರೆ. ಅದನ್ನ ಸೋನಿಯಾ ಗಾಂಧಿ ಅವರು ಸ್ವೀಕಾರ ಮಾಡ್ತಾರೆ. ರಾಜ್ಯಪಾಲರಿಗೂ ಕೂಡ ಅವ್ರ ಬಗ್ಗೆ ವಿರುದ್ಧ ದೂರು ಕೊಡ್ತಾರೆ, ಸಂಪುಟದಿಂದ ಕೈ ಬಿಡಿ ಅಂತ. ಯಾವಾಗಲೂ ಎಲ್ಲಿ ಯಾವ ಪಕ್ಷ ನಿಷ್ಠೆ ಇರುವುದು? ಏನಕ್ಕೆ ಸೋನಿಯಾ ಗಾಂಧಿ ಅವ್ರು ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ಇರ್ತಕ್ಕಂಥ ಪ್ರಶ್ನೆ. ಮುಖ್ಯಮಂತ್ರಿಗಳು ಆಗೋದು ಅವರ ಪಕ್ಷ, ಅವರ ಶ್ರಮ, ಅವರ ಸಂಘಟನೆ ಅದೇನಾರು ಇರಲಿ, ಆದರೆ ಮಾಧ್ಯಮಗಳು ಇವೆಲ್ಲವುಗಳನ್ನು ಜನರ ಮುಂದೆ ಇಡಬೇಕು. ಅದು ವಸ್ತುನಿಷ್ಠ ಮಾಧ್ಯಮದ ಕರ್ತವ್ಯ. ವಸ್ತುನಿಷ್ಠ ವರದಿಗಳನ್ನು ಹೇಳಿ. ಅವರೀಗ ನಿಯೋಜಿತ ಮುಖ್ಯಮಂತ್ರಿ ಅಂತ ಬಿಂಬಿತಗೊಂಡಿದ್ದಾರೆ. ಸೋಮವಾರ ಅವರು ಪ್ರಮಾಣ ಸ್ವೀಕಾರ ಮಾಡೋರಿದ್ದಾರೆ, ಮಾಡಲಿ, ಅದೇನಲ್ಲ. ಎಲ್ಲ ಮುಖ್ಯಮಂತ್ರಿ ಇವರು ಬರ್ತಾರೆ, ಇವರು ಏನೋ ಮಾಡ್ತಾರೆ, ಒಂದು ಅವ್ರ ಕೆಲ ಹಾಕಿದಷ್ಟು ಹೋಗ್ತಾರೆ, ಅದು ಬೇರೆ. ಆದರೆ ವಸ್ತುಸ್ಥಿತಿಯನ್ನ ಯಾವತ್ತೂ ಕೂಡ ಜನತೆಗೆ ನಾವು ಮಾಧ್ಯಮದವರಾಗಿ, ಪತ್ರಕರ್ತರಾಗಿ ತಪ್ಪು ಮಾಹಿತಿಯನ್ನ ಕೊಡಬಾರದು. ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಪ್ಪಟ ಕಾಂಗ್ರೆಸ್ ಪಕ್ಷದ ನಿಷ್ಠ ಅನುಯಾಯಿ ಅಲ್ಲ. ಅಥವಾ ಯಾವುದೇ ನಾಯಕರು, ಬಂಗಾರಪ್ಪನವ್ರು ಇರ್ಬೋದು, ಎಸ್ ಎಂ ಕೃಷ್ಣ ಇರ್ಬೋದು, ಚಂದ್ರಶೇಖರ್ ಮೂರ್ತಿ ಅವರು ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ಯಾರ್ಯಾರು ಇವರಿಗೆ ಸಪೋರ್ಟ್ ಮಾಡಿದ್ರು ಅವ್ರು ಯಾರಿಗೂ ಅವರು ಕೊನೆಯವರೆಗೂ ನಿಷ್ಠರಾಗಿರ್ಲಿಲ್ಲ. ಅಧಿಕಾರ ಬಂದಂಗೆ ಯಾರ್ಯಾರು ಬರ್ತಾರೋ ಅವ್ರನ್ನ ಜಂಪ್ ಆಗಿ ಹೋದಂಥವ್ರು. ಇದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಇತಿಹಾಸ. ಅಷ್ಟೇ ಬಲಾಢ್ಯ ಸಂಘಟಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.